ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇನ್ನು ಚಿಂತನ ಕಾರ್ಯಕ್ರಮದ 391ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಲಕ್ಷ್ಮಣ ಅನ್ನನ ಒಂದು ಆಜ್ಞೆಯಂತೆ ಹನುಮನೊಂದಿಗೆ ಸಂವಾದ ಕ್ರೀತನ. ಹನುಮ ಕೇಳಿದ ಪ್ರಶ್ನೆ ಇಲ್ಲಿ ಯಾಕೆ ಬಂದ್ರಿ ಅನ್ನೋದಕ್ಕೆ ಉತ್ತರ ಹೇಳ್ತಾನೆ ಅವನು. ನಮ್ಮ ರಾಮ ಅನ್ನ ಮಹಾಪರಾಕ್ರಮಿ, ದಶರಥನ ಪುತ್ರ, ಹಿರಿಯ ಮಗ, ನಾನು ಅವನ ತಮ್ಮ, ಅವನ ಮಡದಿ ಸೀತೆ, ನಾವು 3 ಜನ ಅರಣ್ಯಕ್ಕೆ ಬಂದಿದ್ದು. ಅನ್ನ ಅರಣ್ಯಕ್ಕೆ ಬರಲಿಕ್ಕೆ ಕಾರಣ ಅಂದರೆ ತಂದೆ ಕೊಟ್ಟಂಥ ವಚನವನ್ನು ಪಾಲಿಸಲಿಕ್ಕೆ ನಾವು ಬಂದೆವು. ಆದರೆ ನಡುವೆ ಏನಾಯಿತಪ್ಪ ಅಂದರೆ, ನಾವಿಲ್ಲದ ಸಮಯದಲ್ಲಿ ಒಬ್ಬ ರಾಕ್ಷಸ ಸೀತೆಯನ್ನು ಅಪಹರಿಸ್ಕೊಂಡು ಹೋಗ್ಯಾನ. ಅವಳನ್ನು ಹುಡುಕ್ತಾ ಬಂದಾಗ ನಮಗೆ ಕಬಂಧನ ಪರಿಚಯ ಆಗ್ತಿದೆ. ಕಬಂಧನ ಜೊತೆ ಯುದ್ಧ ಆಗಿ ಕಬಂಧ ಸಾಯುವ ಕಾಲಕ್ಕೆ ನಾವು ಹೇಳ್ತೇನೆ, ಅವನಿಗೂ ನಾವು ನಮ್ಮ ಕಥೆಯನ್ನು ಹೇಳ್ತೇವೆ. ಹೇಳಿದ ನಂತರ ಅವನು ಸೀತೆಯನ್ನು ನೀವು ಮರಳಿ ಪಡಿಬೇಕಾಗಿದ್ರೆ ರಾವಣನಿಂದ ನೀವು ಸುಗ್ರೀವನ ಸ್ನೇಹ ಮಾಡ್ರಿ ಅಂತ ಹೇಳಿದ್ದ. ಅದಕ್ಕಾಗಿ ಅವ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಹುಡುಕುತ್ತಾ ಇಲ್ಲಿ ಸುಗ್ರೀವನ ಬಳಿಗೆ ಬಂದಿದ್ದೇವೆ ಅಂತ ಹೇಳಿ ಲಕ್ಷ್ಮಣ ಹೇಳ್ತಾನೆ. ಅದನ್ನು ಮುಂದುವರಿಸಿ, ಧನುನಾಮದ ಶಪಿತ ರಾಕ್ಷಸ ಸುಗ್ರೀವನ ಸಹಾಯದಿ ಸೀತೆಯನ್ನು ಹಿಂಪಡೆಯಲು ತಿಳಿಸಿದ. ಬಂಧನ ಹೇಳಿದವ, ನಿಮಗೆ ರಾವಣನ ಸೋಲಿಸಿ ಸೀತೆಯನ್ನು ಪಡಲಿಕ್ಕೆ ಆಗೋದಿಲ್ಲ, ನೀವು ಸುಗ್ರೀವನ ಸಹಾಯ ತೊಗೊಂಡ್ರೆ ಮಾತ್ರ ನಿಮ್ಮ ಕೆಲಸ ಯಶಸ್ವಿ ಆಗ್ತಿದೆ ಅಂತ ಹೇಳ್ತಾನೆ. ತನ್ನ ಶಾಪ ವಿಮೋಚನೆಗೊಂಡ ಧನು ಆಕಾಶದಲ್ಲಿ ಪ್ರಕಾಶಿಸಿ ಮಾಯವಾದ. ಅವನು ತನ್ನ ಶಾಪದಿಂದ ವಿಮೋಚನೆಗೊಳ್ಳುತ್ತಲೇ ಆಕಾಶದಟ್ಟು ಹೋಗಿ ಆಕಾಶದ ಮೇಲೆ ನಿಂತ್ಕೊಂಡು ನಮಗೆ ಇವನ್ನೆಲ್ಲ ಹೇಳಿ ಅವನೇನು ಮಾಡಿಬಿಟ್ಟ, ಅದೃಶ್ಯನಾಗಿ ಹೋಗಿಬಿಟ್ಟ. ಸುಗ್ರೀವನ ಅರಿಸುತ್ತಾ ಬಂದೆವು ಪಂಪಾ ಸರೋವರಕ್ಕೆ. ಧನು ಸೂಚಿಸಿದ ಸಲಹೆಯಂತೆ ಸುಗ್ರೀವನ ಸಹಾಯಕ್ಕೆ. ಅವನು ಯಾವ ಮಾರ್ಗ ಹೇಳಿದ್ದ ನಮಗೆ, ಪಂಪಾ ಸರೋವರದ ವರ್ಣನೆ ಮಾಡಿದ್ದ, ಹೋಗಬೇಕಾದ್ರೆ ಮಾರ್ಗ ಏನಿದೆ, ಅರಣ್ಯಗಳೇನಿದಾವ, ಗಿಡಮರಗಳು ಎಂಥವು ಎಲ್ಲ ಹೇಳಿದ್ದ. ಅದೇ ಪ್ರಕಾರ ಬಂದೆವು ನಾವು ಇಲ್ಲಿ ಪಂಪಾ ಸರೋವರಕ್ಕೆ ಇಲ್ಲಿ ಬಂದೇವೆ ಅಂತ ಹೇಳಿದ. ತನ್ನ ಶ್ರೀ ಸಂಪತ್ತನ್ನೇ ದಾನ ಮಾಡಿದ ರಾಜ್ಯ ತೊರೆದ ರಾಮ ಇಂದು ಸುಗ್ರೀವನ ಆಶ್ರಯಕ್ಕೆ ಬಂದಿಹನು. ನೋಡಿ ವಾಲ್ಮೀಕಿಯವರು ಈ ಶ್ಲೋಕ ಹೆಂಗೆ ಬರೀತಾರಂದ್ರೆ, ಸ್ವಂತಕ್ಕೆ ಎಷ್ಟೋ ಶ್ರೀಮಂತಿಕೆ ಇದೆ, ಶ್ರೀಮಂತಿಕೆಯಲ್ಲಿನೇ ಸುಖದಲ್ಲಿನೇ ಬೆಳೆದಂಥ ರಾಮ ಸಾವಿರಾರು ಲಕ್ಷೋಪಲಕ್ಷ ಜನರಿಗೆ ಆಶ್ರಯ ಕೊಡುವಂಥ ರಾಮ ಇವತ್ತು ಸುಗ್ರೀವನ ಆಶ್ರಯ ವಹಿಸಿ ಬಂದಿರುವನು. ಜಗತ್ತಿಗೆ ಆಶ್ರಯ ಕೊಡುವಂಥ ಅನ್ನದಾತ ನನ್ನ ಅನ್ನ ಇವತ್ತು ಸುಗ್ರೀವನ ಆಶ್ರಯಕ್ಕೆ ಕೆಳಕ್ಕೆ ಬಂದಾನ ಅಂತ ಹೇಳ್ತಾನೆ. ಲೋಕಕ್ಕೆ ಆಶ್ರಯ ನೀಡಿದ ಪರಾಕ್ರಮಿ ದಶರಥನ ಪುತ್ರ ರಾಮ ಬಂದಿಯವನು ಸುಗ್ರೀವನ ಬಳಿ ಆಶ್ರಯಕ್ಕೆ ಹೋಗಿ. ಎರಡನೇ ಹೇಳ್ತಾನೆ, ರಾಮ ಹೇಗಿದ್ದಲ್ಲ ಅವ್ರ ತಂದೆ ಕೂಡ ದಶರಥ ಇಡೀ ಜಗತ್ತಿಗೆ ಆಶ್ರಯ ಕೊಟ್ಟಂತಹ ಮಹಾಪರಾಕ್ರಮಿ ಸಾಮ್ರಾಟ. ಅಂಥವನ ಮಗ ರಾಮನು ಕೂಡ ತಂದೆಯಂತೆ ಭಾಳಷ್ಟು ಜನರಿಗೆ ಆಶ್ರಯ ಕೊಟ್ಟಂಥ ವ್ಯಕ್ತಿ. ಇವತ್ತು ಅದೇ ರಾಮ ಸುಗ್ರೀವನ ಬಳಿ ಆಶ್ರಯ ಕೇಳಿಕೊಂಡು ಬಂದಿರುವನು ಅಂತ ಹೇಳ್ತಾನೆ. ಸಕಲ ಪ್ರಜೆಗಳಿಗೆ ಆಶ್ರಯ ಕೊಟ್ಟ ರಾಮ ಆಶ್ರಯ ಕೋರಿ ಬಂದಿಯನು ಸುಗ್ರೀವನ ಬಳಿ. ಆಶ್ರಯ ಕೋರಿ ಶೋಕದಿ ಬಂದ ರಾಮನಿಗೆ ಆಶ್ರಯ ನೀಡೋದು ಸುಗ್ರೀವನ ಧರ್ಮ. ಇದು ನೋಡಿ ಭಾರತೀಯ ಪರಂಪರೆ. ಯಾರಾದರೂ ಸಹಾಯ ಕೇಳಿ ಆಶ್ರಯ ಕೇಳಿ ಬಂದ್ರಂದ್ರೆ ಅವರಿಗೆ ನಾವು ಆಶ್ರಯ ಕೊಡೋದಕ್ಕೆ ಕೃತಾತ್ಮ ಧರ್ಮ ಅಂತ ಕರೀತಾರೆ. ಯಾರು ನಮ್ಮನ್ನು ಆಶ್ರಯ ಕೇಳಿ ಬರ್ತಾರೋ ಅವ್ರಿಗೆ ನಾವು ಆಶ್ರಯ ಕೊಡಬೇಕು. ನಮ್ಮ ದೇಶದ ಇತಿಹಾಸದಾಗ ನೋಡಿದರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ಕುಮ್ಮಟ ದುರ್ಗದ ಹಾಗೆ ಆಗ್ತಿದೆ. ಆ ಕುಮ್ಮಟ ದುರ್ಗದ ಏನಾಗ್ತಿದೆ ಅಂದರೆ, ಈ ಡೆಲ್ಲಿ ಸುಲ್ತಾನರ ಒಬ್ಬ ಅಳಿಯ ಅಲ್ಲೇ ಅವನ ಮಾವನ ವಿರುದ್ಧ ಯುದ್ಧ ಸಾರಿರ್ತಾನೆ. ಯುದ್ಧ ಸೋತ ನಂತರ ಅವನನ್ನು ಶಿರಚ್ಛೇದ ಮಾಡ್ತಾರೆ ಅಂತ ತಿಳ್ಕೊಂಡು ಅವನು ತಪ್ಪಿಸಿಕೊಂಡು ಈ ಕಡೆ ದಕ್ಷಿಣಕ್ಕೆ ಬರ್ತಾನೆ. ಯಾರೂ ಅವನು ಆಶ್ರಯ ಕೊಡುವುದಿಲ್ಲ. ಕಂಪಿಲಿ ರಾಯ ಕೊಡ್ತಾನೆ ಅವನಿಗೆ ಆಶ್ರಯ. ನೀನು ಆಶ್ರಯ ಕೇಳಿ ಬಂದಿಲ್ಲ, ಅದಕ್ಕೆ ಕೃತಾತ್ಮ ಧರ್ಮ ಅಂತ ಕರೀತಾರೆ. ನೀನು ನಮಗೆ ಆಶ್ರಯ ಕೇಳಿ ಬಂದೀವಿ ಅಂದರೆ ನಾನು ನಿಮಗೆ ಆಶ್ರಯ ಕೊಡುತ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಇಲ್ಲಿ
ಅವನು ಹೇಳ್ತಾನೆ, ಸುಗ್ರೀವನ ನಾವು ಆಶ್ರಯ ಕೇಳಿ ಬಂದೇವೆ, ನಮಗೆ ಆಶ್ರಯ ಕೊಡೋದು ರಕ್ಷಣೆ ಕೊಡೋದು ಸುಗ್ರೀವನ ಧರ್ಮ, ತಾತ ಧರ್ಮ ಅಂತ ಹೇಳ್ತಾನೆ. ಮುಂದುವರೆದು ಕಣ್ಣೀರು ಸುರಿಸುತ್ತಾ ನುಡಿದ ಲಕ್ಷ್ಮಣ ಮಾತು ಕೇಳಿ ಹನುಮಾನ ಅವನಿಗೆ ನುಡಿದ. ಇದನ್ನು ಹೇಳೋ ಕಾಲಕ್ಕೆ ಲಕ್ಷ್ಮಣ ಕಣ್ಣಾಗ ನೀರು ಬಂದುಬಿಡ್ತಾವೆ. ಅರ್ಥ ಈ ಶಬ್ದಗಳನ್ನು ನೋಡು, ಇಂಥ ಪರಾಕ್ರಮಿ ರಾಮ ಇವತ್ತು ಸುಗ್ರೀವನ ಆಶ್ರಯ ಕೇಳ್ಕೊಂಡು ಬಂದಾನಂತ ಈ ಶಬ್ದಗಳ ನೋವಿನಿಂದ ಮಾತಾಡ್ತಿರುವಾಗ ಲಕ್ಷ್ಮಣನ ಕಣ್ಣಲ್ಲಿ ನೀರು ಬರಕತ್ತಾವ. ಅದನ್ನು ನೋಡ್ತಾನೆ ಯಾರು, ಹನುಮಾನ. ನೋಡಿ ಅವನಿಗೂ ದುಃಖ ಆಗ್ತಿದೆ. ಹನುಮಾನ ಲಕ್ಷ್ಮಣನಿಗೆ ಹೇಳ್ತಾನೆ, ಕೋಪ ತಾಪ ಭಾವನೆ ಗೆದ್ದ ನಿಮ್ಮಂಥ ಬುದ್ಧಿವಂತರ ಭೇಟಿ ಸುಗ್ರೀವನ ಸುದೈವ. ನೀವು ಕೋಪ ತಾಪ ಇಂಥ ಭಾವನೆಗಳನ್ನೆಲ್ಲ ಗೆದ್ದೀರಿ, ಯಾವ ಮಾನವೀಯ ಗುಣಗಳೂ ನಿಮ್ಮಲ್ಲಿಲ್ಲ. ಯಾಕಂದರೆ ನೀವು ಮೋಕ್ಷವನ್ನು ಹೊಂದಿದಂಥ ಜನ, ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಿದಂಥ ವ್ಯಕ್ತಿಗಳು ನೀವು. ಮನಸ್ಸು ಮತ್ತು ಆತ್ಮ ನಾನು ಯಾರು ಇದನ್ನು ಸಂಪೂರ್ಣ, ಈ ಬ್ರಹ್ಮಜ್ಞಾನವನ್ನು ಸಂಪೂರ್ಣ ತಿಳ್ಕೊಂಡಂಥ ನೀವಿಬ್ಬರು ಸಹೋದರರು ಸುಗ್ರೀವನ ಆಶ್ರಯ ಸುಗ್ರೀವಿಗೆ ಭೇಟಿಗೆ ಬಂದಿರಿ ಅಂದ್ರೆ ಇದು ಸುಗ್ರೀವನ ದೈವ, ಸುಗ್ರೀವನ ಸುದೈವ ಅಂತ ಹೇಳ್ತಾನೆ. ಮುಂದುವರೆದು ಅನ್ನ ವಾಲಿಯ ಶತ್ರುವಾಗಿ ಅನ್ನನಿಂದ ರಾಜ್ಯ ಮಾನ ಕಳೆದುಕೊಂಡು ಅರಣ್ಯದಲ್ಲಿ ರಕ್ಷಣೆಗೆ ಅಲಿಯುತ್ತೀಹನು ಭಯದಿ ಸುಗ್ರೀವ. ಸುಗ್ರೀವನ ಸ್ಥಿತಿ ಹೆಂಗೈತೆ ಅಂದ್ರೆ, ಎಂಥವನ್ನ ನೀವು ಆಶ್ರಯ ಕೇಳಿ ಬಂದಿರಂದ್ರೆ ಸುಗ್ರೀವ ನಿಲ್ಲಕ್ಕೆ ಅವನ ಕಾಲು ಕೆಳಗಡೆಗೆ ಕಲ್ಲಿಲ್ಲ, ಅವಂಗ ನೆಲೆ ಇಲ್ಲ. ಅವರನ್ನಂತೂ ಪೂರ ಶತ್ರುವಾಗಿದ್ದಾನೆ, ಇವನು ಹೊಡಿಬೇಕಂದ್ರೆ ಬೆನ್ನ ಎತ್ತಿದಾನ. ಅನ್ನನ ಹೆದರಿಕೆಗೆ ಇವ ಒಂದು ಕಡೆ ನಿಲ್ತಾ ಇಲ್ಲ, ಆ ಕಡೆ ಓಡ್ತಾ ಇದ್ದಾನೆ. ಇಲ್ಲಿ ಮಾತಂಗ ಮುನಿಗಳ ವಾಲಿಮ್ಯಾಗಿ ಒಂದು ಇದಿದೆ, ಶಾಪ ಇದೆ. ಆ ಶಾಪ ಕಂಜಿ ಆ ಮಾತಂಗ ಮುನಿಗಳ ಆಶ್ರಮಕ್ಕೆ ಬರೋದಿಲ್ಲ, ಈ ಅರಣ್ಯ ಪ್ರದೇಶಕ್ಕೆ ಬರೋದಿಲ್ಲ. ಅದನ್ನು ತಿಳ್ಕೊಂಡು ಸುಗ್ರೀವ ಇಲ್ಲಿ ಉಳಿದಾನ. ಆದರೂ ಕೂಡ ಸುಗ್ರೀವ ಏನಿದೆ, ಅನ್ನ ಯಾವಾಗ ಬಂದು ಅವನು ಸಂಹಾರ ಮಾಡ್ತಂತ ಹೇಳಕ್ಕೆ ಬರೋದಿಲ್ಲ, ಯಾರನ್ನ ಕಳಿಸಿ ಸಂಹಾರ ಮಾಡ್ತಂತ ಹೇಳಕ್ಕೆ ಬರೋದಿಲ್ಲ. ಅಂತಹ ಒಂದು ಅಸಹಾಯಕ ಸ್ಥಿತಿಯಲ್ಲಿರುವಂಥ ಸುಗ್ರೀವನನ್ನು ನೀವು ಆಶ್ರಯ ಕೇಳಿ ಬಂದಿರಿ. ನೋಡ್ರಿ ಹೆಂಗೆ ಎಷ್ಟು ವಿಚಿತ್ರ ಇದೆ. ರಾಮ ಒಂದು ಪ್ರಕಾರ ಅಸಹಾಯಕತೆ ಸ್ಥಿತಿಯಲ್ಲಿದ್ದಾನೆ. ಅವನು ಹೆಣ್ಣು ಮಡದಿಯನ್ನು ಕಳ್ಕೊಂಡು ಅಪ್ಪನ ಒಂದು ಇದಕ್ಕಾಗಿ ವಚನದ ನಿರ್ವಹಣೆಗಾಗಿ, ವಚನವನ್ನು ಪಾಲಿಸುವುದಕ್ಕಾಗಿ ಅವನು ಒಂದು ಪ್ರಕಾರದ ದುಃಖದಲ್ಲಿದ್ದಾನೆ. ರಾಮ ಕೂಡ ಅಸಹಾಯಕ ಸ್ಥಿತಿಯಲ್ಲಿದ್ದಾನೆ. ಇಲ್ಲಿ ಸುಗ್ರೀವ ಕೂಡ ತನ್ನ ಹೆಂಡತಿ ತನ್ನ ರಾಜ್ಯವನ್ನು ಕಳ್ಕೊಂಡು ಇವನು ಅಸಹಾಯಕ ಸ್ಥಾನ, ಇಬ್ಬರು ಅಸಹಾಯಕರಾಗಿ ಇಲ್ಲಿ ಕೂಡ್ತಾರೆ. ಒಬ್ಬ ಅಸಹಾಯಕ ಇನ್ನೊಬ್ಬನ ಅಸಹಾಯಕರ ಆಶ್ರಯಕ್ಕೆ ಬಂದಂಗೆ ಅನ್ನಿಸ್ತಿದೆ. ಮುಂದೆ ಹೇಳ್ತಾನವ, ಅರಣ್ಯದಲ್ಲಿ ರಕ್ಷಣೆಗೆ ಅಲಿಯುತ್ತೆಯನ್ನು ಬಯದಿ ಸುಗ್ರೀವ. ನಮ್ಮೊಂದಿಗೆ ಸೇರಿ ನೀವು ಸುಗ್ರೀವನ ಸಹಾಯದಿ ಸೀತೆಯನ್ನು ಹುಡುಕೋಣ. ಈಗ ಇಬ್ಬರು ಅಸಹಾಯಕರಾದ್ರೆ ನೀವು ಬಂದು ನಮ್ಮ ಕೂಡ ಸೇರಿ ಅಂದರೆ ನೀವು ಹುಡ್ಕೊಂಡ ಮೊದಲು ಏನು ಮಾಡೋಣ, ಸೀತೆಯನ್ನು ಹುಡ್ಕೋಣ ಅಂತ ಹೇಳಿ ಹನುಮಾನ ಲಕ್ಷ್ಮಣನಿಗೆ ಹೇಳಿದ. ನಡೆಯಿರಿ ಸುಗ್ರೀವನತ್ತ. ಇಷ್ಟು ಅಂದವನ ಹನುಮಾನ ಏನಂತಾನ, ಹಂಗಾರೆ ಸುಗ್ರೀವ ಭೇಟಿ ಆಗೋಣ ನಡ್ರಿ ಅಂತ ಹೇಳ್ತಾನೆ. ಮೃದು ಭಾಷೆಯಲ್ಲಿ ಹನುಮ ಕೋರಿದ. ಅಗದಿ ನಮ್ರತೆಯಿಂದ ಅವರನ್ನು ಸುಗ್ರೀವನಿಗಂತ ಹೋಗೋಣ ನಡ್ರಿ ಅಂತ ಹೇಳಿ ಕೇಳ್ತಾನೆ. ಹನುಮನ ನುಡಿ ಕೇಳಿ ಲಕ್ಷ್ಮಣ ವಾಡಿಕೆಯಂತೆ ರಾಮನಿಗೆ ನುಡಿದ. ಇಷ್ಟ ಹನುಮನನ ಮಾತು ಕೇಳಿದ ಹನುಮಂತಂದ. ಮತ್ತು ಅವನು ಸುಗ್ರೀವ ಕಡೆ ಹೋಗೋಣಂತನೂ ಹೇಳಿದ. ಯಾಕಂದರೆ ಇವು ಬಂದದ್ದು ಸುಗ್ರೀವ ಭೇಟಿ ಆಗಕ್ಕೆ, ಸುಗ್ರೀವನ ಆಶ್ರಯ ಕೇಳಿ ಬಂದಂತು ಮತ್ತಷ್ಟು ಅವನಿಗೆ ಇದನ್ನಿಸ್ತದು. ಆಯಿತು, ಹೊಂದಾಣಿಕೆ ಆಗ್ತಿದೆ ಅಂದ್ಕೊಂಡು ಸಂತೋಷದಿಂದ ಹನುಮ ಅವ್ರ ಮುಂದೆ ಪ್ರಸ್ತಾವನೆ ಇಡ್ತಾನೆ. ಹಾಗಾದರೆ ಹೋಗು ನಡೀರಿ ಸುಗ್ರೀವ ಭೇಟಿ ಆಗೋಣ ಅಂತ ಹೇಳಿ ಹೇಳ್ತಾನೆ. ಅದನ್ನು ಕೇಳಿದ ತಕ್ಷಣ ಹನುಮನ ನುಡಿ ಕೇಳಿ ಲಕ್ಷ್ಮಣ ವಾಡಿಕೆಯಂತೆ ರಾಮನಿಗೆ ಹೇಳಿಬಿಡ್ತಾನೆ. ಅಣ್ಣನಿಗೆ ಹೇಳ್ತಾನೆ, ಓ ರಾಘವ, ಈ ನರವಾನರನ ಸಂತೃಪ್ತ ಮಾತು ನಮ್ಮಿಂದೇನೋ ಬಯಸಿದೆ. ಹನುಮಂತನೂ ಕೂಡ ಅಗದಿ ಸಂತೃಪ್ತತೆಯಿಂದ, ಸಂತೋಷದಿಂದ, ಸಂವಾದದಿಂದ ತೃಪ್ತಿಪಟ್ಟಾನೆ. ಏನೋ ಒಂದು ತೃಪ್ತಿಪಟ್ಟಾನ ವಿಷಯದಲ್ಲಿ. ಆ ಒಂದು ವಿಷಯದಿಂದ ಏನೋ ಒಂದು ನಮ್ಮಿಂದ ಬಯಸ್ತಾ ಇದ್ದಾರೆ ಅವರು ಕೂಡ ನಮ್ಮಿಂದ ಏನೋ ಸಹಾಯ ಬಯಸ್ತಾ ಇದ್ದಾರೆ. ನಮ್ಮ ಕರ್ತವ್ಯ ಸಾಧಿಸೋಣ ಅವರೊಂದಿಗೆ ಸೇರಿ. ಅವ್ರಿಗೆ ನಮ್ಮಿಂದ ನಮ್ಮ ಸಹಾಯ ಬೇಕಾಗಿದೆ, ನಮಗೆ ಅವ್ರ ಸಹಾಯ ಬೇಕಾಗಿದೆ. ಇಬ್ಬರು ಸೇರ್ಕೊಂಡು ಏನು ಮಾಡೋಣ ಅಂದ್ರೆ ನಮ್ಮದೇನು ಗುರಿ ಇದೆಯಲ್ಲ ಅದನ್ನು ನಾವು ಸಾಧಿಸೋಣ ಅಂಥೇಳಿ ಲಕ್ಷ್ಮಣ ಅಣ್ಣನಿಗೆ ಹೇಳ್ತಾನೆ. ಸತ್ಯ ಸಂತೃಪ್ತವಿದೆ ಹನುಮನ ನುಡಿಗಳಲ್ಲಿ, ಶಾಂತ ಚಿತ್ತದ ಕೋರಿಕೆಯಲ್ಲಿ ಹೋದಲ್ಲವೇ.
ಹನುಮಾನ ಏನು ನುಡಿತಾ ಇದ್ದಾನೆ, ಎಲ್ಲೂ ಕಪಟತೆ ಇಲ್ಲ, ಅಲ್ಲಿ ಏನೂ ಸಂದೇಹ ಇಲ್ಲ, ವಂಚನೆ ಶಬ್ದಗಳಿಲ್ಲ, ಸುಸ್ಪಷ್ಟತೆ ಇದೆ, ನೇರ ಇದೆ. ಅದಕ್ಕೆ ಹನುಮಾನನ ನುಡಿಗಳೇನಿದಾವ ವಿಶ್ವಾಸಾರ್ಹ ಇವೆ. ಹೌದಾ ಅಂತ ಅಣ್ಣನ ಕೇಳ್ತಾನೆ. ನೋಡಿದ ಹನುಮನ ಸಹೋದರತ್ತ ತನ್ನ ನಿಜ ರೂಪ ತೋರಿ ಸುಗ್ರೀವನತ್ತ ಹಾರಿದ ಅವರನ್ನು ಹೆಗಲ ಮೇಲೆ ಕೂಡಿಸಿಕೊಂಡು. ಇಷ್ಟು ಮಾತಾಡ್ಬಿಡ್ದ ಹನುಮಂತ ಏನು ಮಾಡ್ತಾನಂದ್ರೆ ಭಿಕ್ಷುಕ ರೂಪದಾಗ ಬಂದಿರ್ತಾನೆ, ತನ್ನ ನಿಜ ರೂಪವನ್ನು ತೋರಿಸ್ತಾನೆ. ತೋರಿಸಿದವನು ಏನು ಮಾಡ್ತಾನೆ, ಇಬ್ಬರು ಸಹೋದರನನ್ನು ತನ್ನ ಭುಜದ ಮೇಲೆ, ಎರಡೂ ಭುಜದ ಮೇಲೆ ಇಬ್ಬರನ್ನು ಕೂಡಿಸಿಕೊಂಡು ಹಾರ್ತಾನೆ. ಆ ಕಡೆಗೆ ಸುಗ್ರೀವ ಇಲ್ಲದನ ಆ ಪರ್ವತದತ್ತ ಬರ್ತಾನೆ. ಬಂದ ಕಾರ್ಯ ನೆರವೇರಿತು. ಹನುಮ ಸಂತೋಷದಿ ರಾಮ ಲಕ್ಷ್ಮಣರು ಹೊತ್ತು ತೇಲಿದ ಸುಗ್ರೀವನತ್ತ. ಅವನಿಗೂ ಅನಿಸ್ತಾ ಇದೆ, ನಾನು ಬಂದಿದ್ದೆ, ನಂದು ಬಂದ ಕಾರ್ಯನೂ ಸಾಧನೆ ಆದಂಗೆ ಆಯಿತು, ಮತ್ತು ಸುಗ್ರೀವಿಗೂ ಸಹಾಯ ಸಿಗ್ತದೆ, ಇವರಿಬ್ಬರು ಸೇರಿದ್ರೆ ಇವ್ರಿಗೂ ಜಯ ಸಿಗ್ತದೆ, ಅವನಿಗೂ ಸಿಗ್ತದೆ, ಒಟ್ಟಿನಲ್ಲಿ ಒಳ್ಳೆಯ ಕೆಲಸ ಆಗ್ತದೆ ಅಂತ ಸಂತೋಷದಿಂದ ರಾಮ ಲಕ್ಷ್ಮಣರನ್ನು ತನ್ನ ಭುಜದ ಮೇಲೆ ಕುಡಿಸಿಕೊಂಡು ಹನುಮಾನ ಸುಗ್ರೀವನತ್ತ ಹಾರಿ ಹೋಗ್ತಾನೆ. ಋಷ್ಯಮುಖ ಪರ್ವತದಿಂದ ವಲಯಗಿರಿಯತ್ತ ಬಂದ ಹನುಮ. ಇವರು ಭೇಟಿ ಆದದ್ದು ಋಷ್ಯಮುಖ ಪರ್ವತದಾಗ. ನೀವು ಸುಗ್ರೀವ ಇದ್ದಂದ್ರೆ ಅಲ್ಲಿ ಮಲಯಗಿರಿ ಅದು ಮಾತಂಗಾರಣ್ಯದಲ್ಲಿದೆ. ಇವೆಲ್ಲನೂ ಈ ಪ್ರದೇಶಗಳನ್ನು ನೀವು ನೋಡಲಿಕ್ಕೆ ಒಂದು 10-15 ಕೂತ್ಕೊಂಡು ಈಗೇನು ನಮ್ಮ ಹಂಪಿ ಇದೆಯಲ್ಲ, ಹಂಪಿ, ಆನೆಗುಂದಿ, ಆಂಜನೇಯ ಬೆಟ್ಟ, ಅಲ್ಲೆಲ್ಲ ಇವೆ ಬೆಟ್ಟ ಅರಣ್ಯಗಳಿವೆ. ಅಲ್ಲಿ ನೋಡಿದರೆ ಅಲ್ಲಿ ಸ್ಪಾಟ್ ಮ್ಯಾಗ ನೋಡಿದ್ರೆ ನಮಗೆ ಇವೆಲ್ಲ ಚೆನ್ನಾಗಿ ಅನುಭವಕ್ಕೆ ಬರ್ತಾವೆ. ಮುಂದೆ ಋಷ್ಯಮುಖ ಪರ್ವತದಿಂದ ಮಲಯಗಿರಿಯತ್ತ ಬಂದ ಹನುಮ ಪರಿಚಯಿಸಿದ ರಾಮ ಲಕ್ಷ್ಮಣನು ಸುಗ್ರೀವನಿಗೆ. ಅಲ್ಲಿ ಮಲಯಗಿರಿ ಇದರಲ್ಲಿ ಸುಗ್ರೀವ ಇರ್ತಾನೆ, ಸುಗ್ರೀವ ಮುಂದೆ ಬರ್ತಾರೆ. ಸುಗ್ರೀವಿಗೆ ರಾಮ ಲಕ್ಷ್ಮಣರನ್ನು ಹನುಮ ಪರಿಚಯ ಮಾಡಿಕೊಡ್ತಾನೆ. ಈ ರೀತಿ, ಓ ಮಹಾಜ್ಞಾನಿ ಸುಗ್ರೀವ ಕೂಡ ಮಹಾಜ್ಞಾನಿ. ಓ ಮಹಾಜ್ಞಾನಿ ಸುಗ್ರೀವ, ಚಲದಂಕ ಪರಾಕ್ರಮಿ ರಾಮನಿವನು. ಇವು ಚಲದಂಕ ಪರಾಕ್ರಮಿ ಅಷ್ಟೇ ಅಲ್ಲ, ಚಲದಂಕ ಏನರ ಮಾಡಬೇಕಪ್ಪ ಅಂತ ಒಂದು ಛಲ ತೊಟ್ಟಂದ್ರೆ ಅದನ್ನು ಸಾಧಿಸೇ ತೀರ್ತಾನವ. ಅಂಥ ಚಲದಂಕ ರಾಮನು. ಅವನ ಸಹೋದರ ಸದ್ಗುಣಿ ಪರಾಕ್ರಮಿ ಲಕ್ಷ್ಮಣನಿವನು. ಇಬ್ಬರು, ಇವ ಸದ್ಗುಣಿ ಇದ್ದಾನೆ, ಅವ ಚಲದಂಕ ಇದ್ದಾನೆ. ಇಬ್ಬರದ್ದು ಪರಿಚಯವನ್ನು ಹನುಮನ ಸುಗ್ರೀವನ ಮುಂದೆ ಮಾಡ್ತಾನೆ. ಇನ್ನು ಮುಂದೆ ಯಾವ ರೀತಿಯಾಗಿ ಹನುಮ ಮುಂದಿನ ವಿಷಯಗಳನ್ನು ಪ್ರಸ್ತಾವ ಮಾಡ್ತಾನೆ ಮತ್ತು ಅಲ್ಲೇನು ನಡೀತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.